ನಾನು ಅನಿಯಲ್ಲ ಕೃಷ್ಣ. ನೀವು ನನ್ ಬಗ್ಗೆ ಮಾತಾಡಿದ್ರೆ ಶಾಪ ಕೊಟ್ಬಿಡ್ತೀನಿ. ಅಯ್ಯೋ ಬೇಡಪ್ಪ ಬೇಡ, ಈಗ ನಾವ್ ಅನ್ಭವಿಸ್ತಾ ಇರೋದೇ ಸಾಕು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ. ನಮ್ ಇಡೀ ಕುಟುಂಬಕ್ಕೆ ಒಂದು ಹೊಸ ಜನ್ಮ ಸಿಕ್ಕಿದೆ. ಈ ಜನ್ಮದಲ್ಲಾದ್ರೂ ನಾವೆಲ್ಲ ಸಂತೋಷವಾಗಿರೋಣ. ಲಕ್ಷ್ಮಿ, ಟೈಮ್ ಆಗ್ತಿದೆ, ಬೇಗ ಪೂಜೆ ಮಾಡು. ಸರಿ ರೀ, ಬನ್ನಿ. ಬನ್ನಿ ಬನ್ನಿ, ಬೇಗ ಬನ್ನಿ. ಬಾರಿ. ಸಾಯಿನಾಥ, ಯಾವಾಗ್ಲೂ ನಮ್ ಕಣ್ಣಲ್ಲಿ ನೀರ್ ಯಾಕೆ ಅಂತ ಕೇಳ್ಕೊತಾ ಇದ್ದೆ. ಇಷ್ಟೊಂದೆಲ್ಲ ಕಷ್ಟ ನಮ್ಗೆ ಯಾಕೆ ಅಂತ ಕೇಳ್ತಿದ್ದೆ. ಇಷ್ಟೊಂದು ಕಷ್ಟ ನಮಗ್ ಗೊತ್ತಾಗದೆ ಇದ್ದಿದ್ರೆ ಬದುಕಿನ ಮೌಲ್ಯ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೂ ನಮ್ ಕುಟುಂಬನ ಕಾಪಾಡ್ಬಿಟ್ಟೆ ಸಾಯಿನಾಥ, ಕಾಪಾಡ್ಬಿಟ್ಟೆ. ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಆ ಖುಷಿಗೆ ನೀವು ಒಂದು ರೀತಿ ಕಾರಣ. ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ರಿಯಲಿ ನಿಮ್ಮ ಮಾತು ಕೇಳಿದ್ರೆ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ ಗೊತ್ತಾಗುತ್ತೆ. ಈ ನಿಮ್ಮ ಖುಷಿ ಕಾರಣ ಏನು? ಇಷ್ಟು ದಿನ ನಾವು ಯಾರನ್ನ ಹುಡುಕ್ತಾ ಇದ್ವೋ ಅವರೆಲ್ಲ ಸಿಕ್ಕಿದ್ರು. ನಮ್ಮ ಫ್ಯಾಮಿಲಿ ಒಂದಾಗಿದೆ, ನಾವೆಲ್ಲ ಖುಷಿಯಾಗಿದ್ದೀವಿ. ನೀವು ನಿಜ ಹೇಳ್ತಿದ್ದೀರಾ ಆದಿತಿ? ನನಗೆ ನಂಬೋಕೆ ಆಗ್ತಿಲ್ಲ. ಹೌದು, ನೀವಿವತ್ತು ದೇವಸ್ಥಾನ ಕರ್ಕೊಂಡು ಹೋಗಿದ್ದ ಗಳಿಗೆ ಆ ದೇವರ ದಯೆಯಿಂದ ಅವರೆಲ್ಲ ಸಿಕ್ಬಿಟ್ರು. ಇವತ್ತು ನಮ್ಮ ಮನೇಲಿ ಹಬ್ಬದ ವಾತಾವರಣ ಇದೆ. ಈ ವಿಷಯನ ನಿಮಗೆ ತಿಳಿಸಿ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡಿದೆ. ನನಗೂ ತುಂಬಾ ಖುಷಿ ಆಗ್ತಿದೆ ಆದಿತಿ. ಒಟ್ನಲ್ಲಿ ನೀವು ಖುಷಿಯಾಗಿರ್ಬೇಕು. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಈ ವಿಷಯನ ಡಾಕ್ಟರ್ಗೆ ಮತ್ತೆ ತನ್ನೋರ್ಗೆ ಹೇಳ್ಬಿಡಿ. ಖಂಡಿತ ಹೇಳ್ತೀನಿ, ಅವರು ತುಂಬಾ ಖುಷಿ ಪಡ್ತಾರೆ. ಓಕೆ, ಬಾಯ್. ಸರಿ, ಬಾಯ್. ಬಾಯ್. ಮಗ
ಮನೆ? ಹೌದಜ್ಜಿ, ಇದು ನಮ್ಮನೆ. ನೀವೇನೆಲ್ಲಿ? ನಿಮ್ಮನೆ ಇಲ್ಲೇ ಇದೆಯಾ? ಅಯ್ಯೋ, ನನಗೆಲ್ಲೇ ಮನೆ ಮಗ. ದೇವಸ್ಥಾನಗಳೇ ನನ್ನ ಮನೆ. ಮುಂದೆ ಅದೊಂದು ದೇವಸ್ಥಾನ ಅದೇ ಅಂದ್ರು, ಅಲ್ಲಿಗೆ ಹೋಗ್ತಾ ಇದ್ದೆ. ನೀನು ನೋಡಿದ್ನಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕೂಗ್ದೆ. ಪರವಾಗಿಲ್ಲ ಅಜ್ಜಿ, ಇವತ್ತು ನಮ್ಮ ಮನೇಲಿ ಹಬ್ಬದ ಅಡುಗೆ ಮಾಡಿದ್ದೀವಿ. ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಬಹಳ ದೊಡ್ಡ ಮನಸ್ಸಮ್ಮ ನಿಂದು. ನಾನು ದೇವಸ್ಥಾನದಲ್ಲಿ ಬಿಟ್ಟು ಬೇರೆ ಎಲ್ಲೂ ಊಟ ಮಾಡಲ್ಲ. ಅದು ಬಿಡು, ಪ್ರಸಾದ ತಂದಿಯಲ್ಲ, ಮನೆಯವ್ರಿಗೆಲ್ಲ ಕೊಟ್ಟ್ಯಾ? ಅಯ್ಯೋ ಅಜ್ಜಿ, ದೇವಸ್ಥಾನದಿಂದ ಬಂದವಳು ಎಲ್ರೂ ಬರ್ಲಿ ಕೊಡೋಣ ಅಂತ ದೇವ್ರ ಹತ್ರ ಇಟ್ಟಿದ್ದೆ, ಮರ್ತೇ ಬಿಟ್ಟಿದ್ದೀನಿ. ಅಯ್ಯೋ ದಡ್ಡಿ, ಎಂತ ಕೆಲಸ ಮಾಡಿದ್ಯಾ? ಮೊದಲು ಹೋಗಿ ಅದು ಮನೆಯವ್ರಿಗೆಲ್ಲ ಕೊಟ್ಟು ನೀನು ತಿನ್ನು. ಆ ದೇವ್ರು ಒಳ್ಳೇದ್ ಮಾಡ್ತಾನೆ. ಸರಿ ಅಜ್ಜಿ, ಈಗಲೇ ಹೋಗಿ ಎಲ್ರಿಗೂ ಕೊಡ್ತೀನಿ. ಹೇಳೋ. ಮೇಡಮ್, ಇಲ್ಲೊಂದು ವಿಚಿತ್ರ ನಡೀತು ಮೇಡಮ್. ಏನು ಹೇಳಬೇಕು ಅಂತಿದ್ಯೋ ಅದನ್ನ ಡೈರೆಕ್ಟಾಗಿ ಹೇಳು. ಮೇಡಮ್, ಇವ್ರ ಮನೆ ಹತ್ರ ಒಂದು ಮುದುಕಿ ಬಂದು ಪ್ರಸಾದದ ವಿಷಯನ ನೆನ್ಪು ಮಾಡಿ ಎಲ್ರಿಗೂ ಕೊಡು ಅಂತ ಹೇಳೋದ್ಲು. ಅವರು ಪ್ರಸಾದ ತಿನ್ನೋದನ್ನ ಮರ್ತಿದ್ರಲ್ವಾ, ನೆನ್ಪಿಸ್ಬಾ ಅಂತ ನಾನೇ ಒಂದು ಮುದುಕಿನ ಕಳ್ಸಿಕೊಟ್ಟಿದ್ದೆ. ಹಾಗೆ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರು. ಆಯ್ತು ಮೇಡಮ್. ಆದ್ರೂ ಇವಳು ಸಾಮಾನ್ಯದ ಹೆಂಗ್ಸಲ್ಲ, ಕೂತಿ ಜಾಗದಲ್ಲೇ ಏನೇನೋ ಮಾಡ್ತಾಳೆ. ನಮ್ಗೆ ಯಾಕೆ ಬೇಕಪ್ಪ, ಹೇಳ್ದೋಷ್ಟು ಕೆಲಸ ಮಾಡೋಣ. ಅಜ್ಜಿ ಬಂದು ನೆನಪಿಸ್ತಾ ಇದ್ದಿದ್ರೆ ನನ್ನ ಪ್ರಸಾದನ ಮರ್ತೇ ಹೋಗ್ತಿದ್ದೆ. ಪ್ರಸಾದ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಏನ್ ಹುಡುಕ್ತಾ ಇದೀಯ ಆದಿತ್ಯ? ಮಾವ, ದೇವಸ್ಥಾನದಿಂದ ಪ್ರಸಾದ ತಗೊಂಡ್ಬಂದಿದ್ದೆ, ಕಾಣಿಸ್ತಿಲ್ಲ. ಈಗ ತಾನ ಕಳ್ ಕೃಷ್ಣ ಅದೇನೋ ತಗೊಂಡೋದಾಗಿತ್ತು ನೋಡು. ಕಳ್ಳ ಕೃಷ್ಣ ಅವನೇನ ಈ ಕೆಲ್ಸ? ಅನಿ, ಬಾವ, ನನ್ನ ಮಗ ಸೇಮ್ ನಂತರನೇ. ನನಗ್ ಗೊತ್ತಿಲ್ವಾ ಬಾವ ಆ ವಿಷಯ. ಐಶು, ಅನಿ, ಅನಿ, ನಾನ್ ನಿನ್ ಕೊಡಲ್ಲ. ಕಳ್ಳ ಇಲ್ಲಿದ್ಯಾ? ಅನಿ, ಅನಿ, ಅದ್ ಕೊಡು. ದೇವ್ರ ಪ್ರಸಾದ ಅಲ್ವಾ, ಎಲ್ರಿಗೂ ಕೊಡ್ಬೇಕು. ಇಲ್ಲ, ನಾನ್ ಕೊಡಲ್ಲ. ಲಕ್ಷ್ಮೋ, ಹೇಳು ಲಕ್ಷ್ಮೋ. ಅರಿ ಹುಷಾರು. ಅನಿ, ನೀನ್ ಜಾಣ ಅಲ್ವಾ? ಅತ್ತೆ ಅತ್ತೆ ಇಟ್ಕೊಳ್ಳಿ ಅತ್ತೆ, ಅವನ ಬಿಡ್ಬೇಡಿ ಅತ್ತೆ. ಏ ಅನಿ, ಅನಿ, ನಂಗ್ ಸುಸ್ತಾಯ್ತು, ಇನ್ನು ಓಡಕ್ಕಾಗಲ್ಲ. ದೇವ್ರ ಪ್ರಸಾದ ಎಲ್ರಿಗೂ ಕೊಡ್ಬೇಕಲ್ವಾ, ಕೊಡು. ನಾನ್ ಕೊಡಲ್ಲ. ಈ ಪ್ರಸಾದ ತಿನ್ಬೇಕು ಅಂತಾನೆ ಊಟ ಕಡಿಮೆ ಮಾಡಿದೀನಿ, ಅಂತದ್ರಲ್ಲಿ ನಾನ್ ಕೊಟ್ಬಿಡ್ತೀನಾ? ನಮಗೀಗಿರೋದು ಒಂದೇ ಭರವಸೆ, ಅದೇ ನಂಬಿಕೆ. ನೋಡು, ಆ ನಂಬಿಕೆ ಇಟ್ಕೋ. ಖಂಡಿತ ನಮ್ಮ ಮನೆಗೇನೂ ಆಗಲ್ಲ. ಅವ್ನು ಖಂಡಿತ ಹುಷಾರಾಗ್ತಾನೆ. ಒಬ್ರಿಗೆ ಧೈರ್ಯ ಹೇಳೋದು ತುಂಬಾ ಸುಲಭ, ಆದ್ರೆ ಆ ಸ್ಥಾನದಲ್ಲಿ ನಿಂತ್ಕೊಂಡು ಆ ನೋವು ಅನುಭವಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ಜೀವನದಲ್ಲಿ ನಾವು ನಾಳೆ ಹೀಗೆ ಇರ್ತೀವಿ, ಹೀಗೆ ಬದುಕ್ತೀವಿ ಅಂತ ನೂರಾರು ಕನ್ಸುಗಳನ್ನ ಕಟ್ಕೊಂಡು ಇವತ್ತಲ್ದೇ ಇದ್ರು ನಾಳೆಗೆ ನಮಗೆ, ನಮ್ಮ ಮಕ್ಕಳಿಗೆ ಕೂಡಿಡ್ತಾ ಹೋಗ್ತೀವಿ. ಯಾಕೆ ಹೇಳು? ಭರವಸೆಯಿಂದ. ಮನೆ ದೊಡ್ಡ ಮಗಳಾಗಿ ಹೀಗೆ ಅಳ್ತಾ ಕೂತ್ಕೊಂಡ್ರೆ ಅದಕ್ಕೆ ಯಾರು ಧೈರ್ಯ ಹೇಳ್ತಾರೆ? ನನಗೆ ಧೈರ್ಯನೇ ಬರ್ತಾ ಇಲ್ಲ. ಲಕ್ಷ್ಮಿ, ಮನ್ಸಲ್ಲಿ ದುಃಖ ಇಟ್ಕೊಂಡು ಹೀಗೆ ಯೋಚನೆ ಮಾಡ್ತಿದ್ರೆ ಹೇಗೆ ಧೈರ್ಯ ಬರುತ್ತೆ ಹೇಳು?